ನಮಸ್ಕಾರ ರೀ ಎಲ್ಲರಿಗೂ. ತನ್ವೀಸ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಾಗ ಮೈದಾ, ಸಕ್ಕರೆ, ಸೋಡಾ ಮತ್ತು ಬೇಕಿಂಗ್ ಪೌಡ್ರು, ಮೊಟ್ಟೆ ಯಾವುದನ್ನು ಕೂಡ ಉಪಯೋಗಿಸ್ದೆ ಈ ರೀತಿ ಸ್ಪಾಂಜಿ ಆದಂಥ ಸಾಫ್ಟ್ ಆದಂಥ ಕೇಕ್ನ ಹೆಂಗೆ ಮಾಡೋದು ಅಂಥೇಳಿ ವಿಡಿಯೋನ ತೋರ್ಸಾಕತ್ತೇನೆ ರೀ. ಮನೆಯಲ್ಲೇ ಕೇವಲ ನಿಮಿಷಗಳಲ್ಲಿ ಈ ಒಂದು ಹೆಲ್ದಿ ಆದಂಥ ರೆಸಿಪಿನ ಆರಾಮಾಗಿ ನಾವು ಮಾಡ್ಕೊಳ್ಬೋದು. ಇದನ್ನು ನೀವು ಕೇಕ್ ಅಂತನಾದರೂ ಕರಿಬೋದು, ಇಲ್ಲ ಅಂದ್ರೆ ಸ್ವೀಟ್ ರೆಸಿಪಿ ಅಂತಲೂ ಕರಿಬೋದು. ತುಂಬ ಅಂದರೆ ತುಂಬಾ ಟೇಸ್ಟಿ ಆದಂಥ ಹೆಲ್ದಿ ಆದಂಥ ಆರೋಗ್ಯಕರವಾದಂಥ ಈ ರೆಸಿಪಿನ ಹೆಂಗೆ ಮಾಡೋದು ಅಂಥೇಳಿ ವಿಡಿಯೋನ ನೋಡ್ಕೊಂಡು ಬರೋನು ಬರ್ರಿ. ಅದಕ್ಕಿಂತ ಫಸ್ಟು ಯಾರು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದಾರಲ್ಲ ಅವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಫಸ್ಟ್ ನೋಡ್ರಿ, ಈ ಒಂದು ಸ್ಪಾಂಜಿ ಆದಂಥ ಕೇಕ್ನ ಮಾಡೋಕೆ ನಾನಿಲ್ಲಿ ಸ್ಟವ್ನ ಆನ್ ಮಾಡಿಬಿಟ್ಟು ಒಂದು ಪ್ಯಾನ್ನ ಬಿಸಿ ಮಾಡೋಕ್ಕಿಟ್ಟು ಪ್ಯಾನ್ ಸ್ವಲ್ಪ ಕಾದ ನಂತರ ಅದಕ್ಕೆ ಒಂದು 2-3 ಟೀ ಸ್ಪೂನಷ್ಟು ತುಪ್ಪನ ಹಾಕಿ ತುಪ್ಪನ ಸ್ವಲ್ಪ ಕಾಯಿಸ್ಕೊಳ್ಬೇಕು. ಆ ನಂತರ ಇದಕ್ಕೆ 1 ಕಪ್ನಷ್ಟು ನಾನಿಲ್ಲೇ ಬಾಂಬೆ ರವಾನ ತೊಗೊಳಕತ್ತೇನೆ ರೀ. ನೀವು ಬಾಂಬೆ ರವೆ ಬದಲಿಗೆ ಚಿರೋಟಿ ರವೆ ಅಥವಾ ದಪ್ಪ ರವೆ ಬೇಕಾದ ರವೆ ಇದ್ರೂ ಯೂಸ್ ಮಾಡ್ಕೊಳ್ಬೋದು. ಆದರೆ ದಪ್ಪ ರವೆ ಇದ್ರೆ ಸ್ವಲ್ಪ ಮಿಕ್ಸಿಗೆ ಹಾಕಿ ನೈಸಾಗಿ ಪೌಡ್ರ್ ಮಾಡಿಕೊಂಡೆ ಯೂಸ್ ಮಾಡಿಕೊಂಡು ಈ ರೆಸಿಪಿನ ಮಾಡ್ಕೊರಿ. ಇವಾಗ ನೋಡ್ರಿ, ತುಪ್ಪದೊಳಗೆ ಈ ರವಾನ ನಾವು ನೀಟಾಗಿ ಊರಿನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಒಂದು 3-4 ನಿಮಿಷ ಫ್ರೈ ಮಾಡ್ಕೊಳ್ಬೇಕು. ನೋಡ್ರಿ, ಈ ರೀತಿ ರವಾ ಫ್ರೈ ಆಗಿಂದ ಒಂಚೂರು ಬ್ರೌನ್ ಕಲರ್ ಆಗಿ ಇದು ಟ್ರಾನ್ಸ್ಫರ್ ಆಗ್ತೈತಿ. ಆ ರೀತಿ ಆಯ್ತಂದ್ರೆ ಇದು ಫ್ರೈ ಆಗೈತಂತ ಅರ್ಥ. ಜಾಸ್ತಿ ಫ್ರೈ ಮಾಡೋಕೆ ಹೋಗಬೇಡ್ರಿ. ನೋಡ್ರಿ, ಇವಾಗ ನಾನು ಸ್ಟವ್ನ ಆಫ್ ಮಾಡಿಬಿಟ್ಟು ಈ ರವಾನ ಫ್ರೈ ಮಾಡಿರತಕ್ಕಂಥ ರವಾನ ಒಂದು ಮಿಕ್ಸಿಂಗ್ ಬೌಲ್ಗೆ ಪೂರ್ತಿ ಎಲ್ಲನೂ ಟ್ರಾನ್ಸ್ಫರ್ ಮಾಡ್ಕೊಳಕತ್ತೇನಿ. ಈ ರವಾನ ಗಂಟುಗಳೇನು ಆಗಬಾರ್ದು, ಅಂದ್ರೆ ಇದು ಸ್ವಲ್ಪ ಗಂಟಾಗಿರ್ತೈತಿ. ಅದನ್ನೆಲ್ಲ ಒಂದು ಸ್ಪೂನ್ ತಗೊಂಡು ಈ ರೀತಿ ನೀಟಾಗಿ ಸ್ಮ್ಯಾಶ್ ಮಾಡ್ಕೊರಿ. ಇವಾಗ ನೋಡ್ರಿ, ನಾನು ಯಾವ ಕಪ್ ಒಳಗೆ ರವಾನ ತೊಗೊಂಡಿದ್ನಲ್ಲ ಸೇಮ್ ಅದೇ ಕಪ್ನಾಗ 2 ಕಪ್ ಆಗುವಷ್ಟು ನಾನಿಲ್ಲೇ ಕಾಯಿಸಿ ಆರಿಸಿ ಇಟ್ಟಂಥ ಹಾಲನ್ನ ತೊಗೊಳಕತ್ತೇನೆ. ಈ ಹಾಲನ್ನ ಈ ರವಾದೊಳಗೆ ನೀಟಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಒಂದು 5-10 ನಿಮಿಷ ಇದನ್ನು ನೆನೆಯೋದಕ್ಕೆ ಇಡಬೇಕು. ರವಾ ಹಾಲೊಳಗೆ ಪೂರ್ತಿಯಾಗಿ ನೆನಿಬೇಕು. ನೋಡ್ರಿ, ಈ ರೀತಿ ಗಂಟುಗಳೇನು ಆಗ್ದಂಗೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು 10 ನಿಮಿಷ ನೆನೆಯೋದಕ್ಕೆ ಇಡ್ರಿ. ಈ ಕಡೆ ಸ್ಟವ್ನ ಆನ್ ಮಾಡಿಬಿಟ್ಟು ಪ್ಯಾನ್ನ ಬಿಸಿ ಮಾಡೋಕ್ಕಿಟ್ಟು ಪ್ಯಾನ್ ಸ್ವಲ್ಪ ಬಿಸಿ ಆಗಿಂದ ನಾವು ಯಾವ ಕಪ್ನಾಗ ರವಾ ಮತ್ತು ಹಾಲನ್ನ ಯೂಸ್ ಮಾಡ್ಕೊಂಡಿದ್ದೀವಲ್ಲ ಸೇಮ್ ಅದೇ ಕಪ್ನಾಗ 1 ಕಪ್ ಆಗುವಷ್ಟು ನಾನಿಲ್ಲೇ ಬೆಲ್ಲನ ತೊಗೊಳಕತ್ತೇನೆ ರೀ. 1 ಕಪ್ ಬೆಲ್ಲಕ್ಕೆ ಒಂಚೂರು ಅಂದ್ರೆ 1/4 ಕಪ್ ಅಷ್ಟು ನೀರನ್ನ ಹಾಕಿ ನೀರೊಳಗೆ ಬೆಲ್ಲ ಪೂರ್ತಿಯಾಗಿ ಕರಗಬೇಕು. ಆ ರೀತಿ ಸ್ಟವ್ ಮೇಲಿಟ್ಟು ನೀಟಾಗಿ ಬೆಲ್ಲನ ಕರಗಿಸ್ಕೊಳ್ಬೇಕು. ನೀವಿಲ್ಲೇ ಬೆಲ್ಲದ ಬದಲಿಗೆ ಸಕ್ಕರೆನೂ ಕೂಡ ಯೂಸ್ ಮಾಡ್ಕೊಳ್ಬೋದು. ಆದ್ರೆ ಬೆಲ್ಲ ಯೂಸ್ ಮಾಡಿಕೊಂಡ್ರೆ ಹೆಲ್ತ್ಗೆ ತುಂಬ ಒಳ್ಳೆಯದು. ನೋಡ್ರಿ, ಇವಾಗ ನಾನು ಬೆಲ್ಲನ ಪೂರ್ತಿ ನೀಟಾಗಿ ಕರಗಿಸ್ಕೊಳಕತ್ತೇನೆ. ಈ ರೀತಿ ಪೂರ್ತಿಯಾಗಿ ಬೆಲ್ಲ ಕರಿಗಿಂದ ಇದನ್ನದು ಪಾಕ ಅದು ಏನು ಮಾಡ್ಕೊಳಕ್ಕೆ ಹೋಗಬಾರ್ದು. ನೋಡ್ರಿ, ಈ ರೀತಿ ಬೆಲ್ಲ ನೀಟಾಗಿ ಕರಗಿದ್ರೆ ಸಾಕು. ಇವಾಗ ಉರಿನ ಪೂರ್ತಿ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಇಮಿಡಿಯೇಟಾಗಿ ನಾವಾಗಲೇ ರವಾ ಮತ್ತು ಹಾಲನ್ನ ಏನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಆ ಮಿಶ್ರಣನ ಇನ್ನೊಂದು ಸರ್ತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡ್ರಿ, ರವಾ ಪೂರ್ತಿಯಾಗಿ ಹಾಲು ಜೊತೆ ನೆನೆದಿರೋದ್ರಿಂದ ಈ ಸ್ವೀಟ್ ಮಾಡೋಕ್ಕೆ ಜಾಸ್ತಿ ಟೈಮು ಬೇಕಾಗೋದಿಲ್ಲ. ನೋಡ್ರಿ, ಇವಾಗ ನಾನು ಉರಿನ ಮತ್ತು ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳಕತ್ತೇನೆ. ಈ ರೀತಿ ಮಿಕ್ಸ್ ಮಾಡಿಂದ ಇದು ಇಮಿಡಿಯೇಟಾಗಿ ಗಟ್ಟಿ ಆಗಕ್ಕೆ ಸ್ಟಾರ್ಟ್ ಆಗ್ತೈತ್ರಿ. ರವೆ ಆಗಿರೋದ್ರಿಂದ ಜಾಸ್ತಿ ಟೈಮು ಬೇಕಾಗೋದಿಲ್ಲ. ನೋಡ್ರಿ, ಇವಾಗ ಸ್ವಲ್ಪನೇ ಗಟ್ಟಿ ಆಗತೈತಿ ಮತ್ತು ಪ್ಯಾನ್ ಬಿಡಕ್ಕೆ ಸ್ಟಾರ್ಟ್ ಆಗತೈತಿ. ಈ ರೀತಿ ಉರಿನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಈ ಮಿಶ್ರಣ ಪೂರ್ತಿಯಾಗಿ ಗಟ್ಟಿ ಆಗಬೇಕು. ಅಲ್ಲಿ ತನಕ ಕೈ ಆಡಿಸ್ಕೊತಾನೆ ಇರಬೇಕು. ನೋಡ್ರಿ, ಇವಾಗ ಸ್ವೀಟ್ ಮಿಶ್ರಣ ಪೂರ್ತಿಯಾಗಿ ಗಟ್ಟಿ ಆಗೈತಿ. ಈ ರೀತಿ ಪ್ಯಾನ್ ಬಿಡಕ್ಕೆ ಸ್ಟಾರ್ಟ್ ಆಗಿಂದ ಇದು ರೆಡಿ ಆಗೈತೆ ಅಂಥೇಳಿ ಅರ್ಥ. ಇವಾಗ ಇಮಿಡಿಯೇಟಾಗಿ ಸ್ಟವ್ನ ಆಫ್ ಮಾಡಿಬಿಡ್ಬೇಕು. ಆಫ್ ಮಾಡಿ ಇದನ್ನು ತಣ್ಣಗೆ ಆಗಕ್ಕೆ ಬಿಡಬಾರ್ದ್ರಿ. ಬಿಸಿ ಇರುವಾಗಲೇ ಈ ರೀತಿ ಒಂದು ಬಟ್ಲ ತೊಗೊಳ್ಬೇಕು. ಇಲ್ಲಾಂದ್ರೆ ಟಿನ್ ಇದ್ರೆ ಟಿನ್ಗೆ ಒಂಚೂರು ತುಪ್ಪನ ಅಥವಾ ಎಣ್ಣೆನ ಸ್ಪ್ರೆಡ್ ಮಾಡಿ ಇವಾಗ ನಾವು ಮಾಡಿಟ್ಟಂಥ ಮಿಶ್ರಣನ ಈ ಬಟ್ಲಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಳ್ಬೇಕು. ನಾವು ಹಂಗೆ ಈ ರೆಸಿಪಿನ ಮಕ್ಕಳಿಗೆ ಮಾಡಿಕೊಟ್ರೆ ಮಕ್ಕಳು ತಿನ್ನೋದಿಲ್ಲ. ಈ ರೀತಿ ಕೇಕ್ ಕತ್ಲೆ ಮಾಡಿಕೊಟ್ರೆ ಮಕ್ಕಳು ತುಂಬ ಅಂದರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ನೋಡ್ರಿ, ಇವಾಗ ನಾನು ಒಂಚೂರು ಬಾದಾಮ್ ಪೀಸ್ನ ಈ ಬಟ್ಲಕ್ಕೆ ಸ್ಪ್ರೆಡ್ ಮಾಡ್ಕೊಳಕತ್ತೇನೆ. ಹಂಗೆ ಬೇಕಾದರೂ ಈ ರೆಸಿಪಿನ ಮಾಡ್ಕೊಳ್ಬೋದು. ಇಲ್ಲ ಅಂದ್ರೆ ಮತ್ತು ನಿಮಗೆ ಎಕ್ಸ್ಟ್ರಾ ಡ್ರೈ ಫ್ರೂಟ್ಸ್ ಬೇಕಿದ್ರೆ ಅದನ್ನು ಬೇಕಾದರೂ ಯೂಸ್ ಮಾಡ್ಕೊಳ್ಬೋದು. ನೋಡ್ರಿ, ಇವಾಗ ನಾನು ರವಾ ಮಿಶ್ರಣನ ಪೂರ್ತಿಯಾಗಿ ಈ ಬಟ್ಲಕ್ಕೆ ಟ್ರಾನ್ಸ್ಫರ್ ಮಾಡಿ ಒಂದು ಸ್ಪೂನ್ ತೊಗೊಂಡು ಇದನ್ನು ಒಂದೇ ಸಮ ಆಗುವಂಗೆ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಬೇಕು.
ಈ ರೀತಿ ಒಂದೇ ಸಮ ಆಗುವಂಗೆ ನೀಟಾಗಿ ಸ್ಪ್ರೆಡ್ ಮಾಡಿಂದ ಇದು ತಣ್ಣಗಾಗಕ್ಕೆ ಜಾಸ್ತಿ ಟೈಮ್ ಏನು ಬೇಕಾಗೋದಿಲ್ಲ. ಒಂದು 10ರಿಂದ 15 ನಿಮಿಷದೊಳಗೆ ಇದು ಗಟ್ಟಿ ಆಗಿಬಿಡ್ತೈತಿ. ನಮ್ಗೆ ಫ್ರಿಜ್ ಒಳಗಿಡೋ ಅವಶ್ಯಕತೆನೂ ಬರೋದಿಲ್ರಿ. ನೋಡ್ರಿ ಈ ರೀತಿ ಒಂದೇ ಸಮ ಆಗುವಂಗೆ ನೀಟಾಗಿ ಸ್ಪ್ರೆಡ್ ಮಾಡ್ಕೊಂಡು ನಾನು ಫ್ರಿಜ್ ಒಳಗದು ಏನು ಇಡಾಕತ್ತಿಲ್ಲ. ಇದನ್ನು ಹಂಗೆ ಹೊರಗಡೆ ಇಟ್ಟು ಪೂರ್ತಿ ಕೂಲ್ ಆಗಿಂದ ಈ ರೆಸಿಪಿನ ಅಥವಾ ಈ ಕೇಕ್ನ ನಾವು ಆರಾಮಾಗಿ ತೆಗೆದು ಇಟ್ಕೊಳ್ಬೋದು. ನೋಡ್ರಿ ಇವಾಗ ನಾನು ಒಂದು 10ರಿಂದ 15 ನಿಮಿಷ ಬಿಟ್ಟ ನೋಡಾಕತ್ತೇನಿ. ನೀವು ನೋಡಾತಿರ್ಬೋದು ಸುತ್ತ ಎಲ್ಲ ಎಡ್ಜಸ್ ನೀಟಾಗಿ ಬಿಟ್ಕೊಂಡೈತಿ. ಈ ರೀತಿ ಆದ್ರೆ ಇದು ರೆಡಿ ಆಗೈತೆ ಅಂಥೇಳಿ ಅರ್ಥ. ಇವಾಗ ಒಂದು ಪ್ಲೇಟ್ನ ತಗೊಂಡು ಇದನ್ನು ಉಲ್ಟಾ ಮಾಡ್ಕೊಂಡ್ಬಿಟ್ರೆ ರುಚಿ ಆದಂಥ ರವಾದಿಂದ ಮಾಡಿರುವಂಥ ಸ್ಪೆಷಲ್ ಕೇಕು ರೆಡಿ ಆಗ್ತೈತಿ. ನೋಡ್ರಿ ಎಷ್ಟು ಈಸಿಯಾಗಿ ಕೇಕು ರೆಡಿ ಆಯಿತು. ರವಾದಿಂದ ಮಾಡಿರುವಂಥ ಕೇಕು ಕೇವಲ 10ರಿಂದ 5 ನಿಮಿಷದೊಳಗೆ ರೆಡಿ ಆಗುವಂಥ ಈ ಸೂಪರ್ ಆದಂಥ ಹೆಲ್ದಿ ಆದಂಥ ರೆಸಿಪಿನ ಖಂಡಿತ ನೀವು ಒಮ್ಮೆ ಟ್ರೈ ಮಾಡಿರಿ. ಇದನ್ನು ಕೇಸರಿ ಬಾತ್ ಕತ್ಲೆನೂ ನಾವು ಮಾಡ್ಕೊಂಡು ತಿನ್ಬೋದು. ಆದ್ರೆ ಮಕ್ಕಳು ಆ ರೀತಿ ಮಾಡಿಕೊಟ್ರೆ ತಿನ್ನೋದಿಲ್ಲ. ಈ ರೀತಿ ಸ್ಪೆಷಲ್ಲಾಗಿ ಕೇಕ್ನ ಮಾಡಿಕೊಡ್ರಿ. ಸಣ್ಣ ಪುಟ್ಟ ಫಂಕ್ಷನ್ ಇದ್ದರೆ ಈ ಕೇಕ್ನ ಆರಾಮಾಗಿ ಮಾಡ್ಕೊರಿ. ಅನಾವಶ್ಯಕವಾಗಿ ಬೇಕ್ರಿಗೆ ಹೋಗಿ ದುಡ್ಡನ್ನು ಖರ್ಚು ಮಾಡಿ ಕೇಕ್ನ ತರೋ ಬದಲು ಈ ರೀತಿ ಹೆಲ್ದಿ ಆದಂಥ ಕೇಕ್ನ ನೀವು ಒಂದು ಸರ್ತಿ ಮನೆಯಲ್ಲೇ ಟ್ರೈ ಮಾಡಿರಿ. ಖಂಡಿತ ನಿಮಗೂ ಇಷ್ಟ ಆಗ್ತೈತಿ ಮತ್ತು ಮನೆಯವರೆಲ್ಲರೂ ಇಷ್ಟಪಡ್ತಾರೆ. ನೋಡ್ರಿ ಇವಾಗ ನಾನು ಚಾಕು ತಗೊಂಡು ಕಟ್ ಮಾಡಿ ತೋರ್ಸಾಕತ್ತೇನಿ. ಸ್ವಲ್ಪ ಕೂಡ ಕೆಡೋದಿಲ್ಲ ಮತ್ತು ಫಸ್ಟ್ ಟೈಮ್ ಮಾಡೋವ್ರಿಗೂ ಕೂಡ ಇದು ಪರ್ಫೆಕ್ಟಾಗಿ ಬರ್ತೈತಿ. ಇದು ರವಾದಿಂದ ಮಾಡಿರುವಂಥ ಕೇಕ್ ಅಂಥೇಳಿ ಯಾರಿಗೂ ಗೊತ್ತು ಆಗಂಗಿಲ್ಲ. ಅಷ್ಟು ಟೇಸ್ಟಿಯಾಗಿ ಇರ್ತೈತಿ ಮತ್ತು ಮಾಡೋದು ಕೂಡ ಭಾಳ ಈಸಿ ಐತಿ. ಮೊಟ್ಟೆ, ಸೋಡಾ, ಬೇಕಿಂಗ್ ಪೌಡ್ರು, ಮೈದಾ, ಸಕ್ಕರೆ ಯಾವುದನ್ನು ಕೂಡ ಯೂಸ್ ಮಾಡದೆ ಸಿಂಪಲ್ಲಾಗಿ ಕೇವಲ 2ರಿಂದ 3 ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಈ ರೀತಿ ಸ್ಪೆಷಲ್ ಕೇಕ್ನ ನೀವು ಒಮ್ಮೆ ಟ್ರೈ ಮಾಡಿ ನೋಡ್ರಿ. ನಾವು ಬೆಲ್ಲನ ಯೂಸ್ ಮಾಡಿರೋದ್ರಿಂದ ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು. ಟೇಸ್ಟ್ ಅಂತೂ ಅಮೇಝಿಂಗ್ ಅಂತಾನೆ ಹೇಳ್ಬೋದು. ಇದು ರವಾದಿಂದ ಮಾಡಿರುವಂಥ ಕೇಕ್ ಅಂಥೇಳಿ ಗೊತ್ತಾ ಆಗಂಗಿಲ್ಲ. ನಾವು ತುಪ್ಪನ ಯೂಸ್ ಮಾಡಿಕೊಂಡು ಮಾಡಿರೋದ್ರಿಂದ ಟೇಸ್ಟು ಸೂಪರಾಗಿ ಬರ್ತೈತಿ. ಈ ರೆಸಿಪಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಸ್ವಲ್ಪನಾದರೂ ಯೂಸ್ಫುಲ್ ಅನಿಸಿದ್ರೆ ಅಥವಾ ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಂಗೆ ನಿಮ್ಗೆ ಈ ರೆಸಿಪಿ ಈ ಸಾಫ್ಟ್ ಸ್ಪಾಂಜಿ ಕೇಕ್ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡ್ರಿ. ಇದೇ ರೀತಿ ವಿಡಿಯೋಸ್ನ ನೋಡ್ಕೊತಾ ಇರ್ರಿ. ಮತ್ತು ಮುಂದಿನ ವಿಡಿಯೋದಾಗ ಇನ್ನೊಂದು ಸೂಪರ್ ಆಗಿರೋ ರೆಸಿಪಿ ಜೊತೆ ಸಿಗೋಣ್ರಿ. ಎಲ್ಲರಿಗೂ ಟೇಕ್ ಕೇರ್ ಆಫ್ ಆಲ್. ಬಾಯ್ ರೀ.